ದಟ್ಟವಾದ ಕಾಡಿನ ಮಧ್ಯದಲ್ಲಿ ಆಕಾಶವನ್ನು ತಾಕುವಂತೆ ನಿಂತಿರುವ ಭಯಾನಕ ಕಪ್ಪು ಶಿಲೆಗಳು. ಸಾವಿರಾರು ವರ್ಷಗಳಿಂದ ಅಚಲಿತವಾಗಿ ನಿಂತಿರುವ ಈ ಶಿಲೆಗಳು ಒಂದು ರಹಸ್ಯವನ್ನು ಅಡಗಿಕೊಂಡಿವೆ. ಈ ಸ್ಥಳಕ್ಕೆ ಬಂದ ಪ್ರತಿಯೊಬ್ಬರೂ ಒಂದೇ ಪ್ರಶ್ನೆಯನ್ನು ಕೇಳುತ್ತಾರೆ: ಈ ಶಿಲೆಗಳು ಹೇಗೆ ನಿರ್ಮಾಣವಾದವು? ಇವುಗಳ ಹಿಂದೆ ಇರುವ ಕತೆ ಏನು? ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ದಟ್ಟ ಸಹ್ಯಾದ್ರಿ ಪರ್ವತದಲ್ಲಿ ಇರುವ ಅದ್ಭುತ ಸ್ಥಳ ಯಾಣ ಕೇವ್. ಯಾಣ ಎಂಬ ಈ ಸ್ಥಳವು ಸಹ್ಯಾದ್ರಿ ಪರ್ವತಗಳ ದಟ್ಟ ಹಸಿರು ಕಾಡಿನ ಮಧ್ಯದಲ್ಲಿದೆ. ಇಲ್ಲಿ ಸುತ್ತಲೂ ನೋಡಿದರೆ ಎಲ್ಲೆಡೆ ಕಾಡು, ಬೆಟ್ಟ ಮತ್ತು ಪ್ರಕೃತಿಯ ನಿಶಬ್ದತೆ ಅಷ್ಟೇ ಕಾಣುತ್ತದೆ. ಈ ಪ್ರದೇಶಕ್ಕೆ ಹೋಗಲು ಒಂದು ಸಣ್ಣ ಪಾದಯಾತ್ರೆ ಮಾಡಬೇಕು. ಕಾಡಿನ ಮಧ್ಯೆ ಸಾಗುವ ದಾರಿಯಲ್ಲಿ ನಡೆಯುತ್ತಾ ಹೋದಾಗ ಗಾಳಿಯ ಸದ್ದು ಮತ್ತು ಎಲೆಗಳ ಚಲನೆ ಕೇಳಿಸುತ್ತದೆ. ಇವತ್ತು ಯಾಣಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಪರಿಸರ. ಇದು ಬೆಳಗ್ಗೆ ಒಂದು 9 ಗಂಟೆ 10 ಗಂಟೆ ಆಗಿರ್ಬೋದು. ಪರಿಸರ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಕಾಣತ್ತಂತ. ಈ ಟೈಮಲ್ಲಿ ಬರೋದೇ ಒಂಥರ ವಿಶೇಷ. ಏನಕ್ಕಂದ್ರೆ ಈಗ ಜಸ್ಟ್ ಹಕ್ಕಿ ಎಲ್ಲ ಎದ್ದಿರತ್ತೆ, ಅದರ ದಿನಚರಿ ಈಗ ಸ್ಟಾರ್ಟ್ ಮಾಡಿರತ್ತೆ. ನೀವು ಸ್ವಲ್ಪ ದೂರ ಮುಂದೆ ಹೋದಾಗ ಅಚಾನಕ್ ಆಗಿ 2 ದೊಡ್ಡ ಕಪ್ಪು ಶಿಲ್ಪಗಳು ಕಣ್ಣಿಗೆ ಬೀಳುತ್ತವೆ. ಅವುಗಳ ಎತ್ತರ ಮತ್ತು ಆಕಾಶವನ್ನು ನೋಡಿದರೆ ಯಾರಿಗಾದರೂ ಆಶ್ಚರ್ಯವಾಗುತ್ತದೆ. ಈ 2 ಶಿಲಾಶಿಖರಗಳಲ್ಲಿ ಒಂದು ಭೈರವೇಶ್ವರ ಶಿಖರ ಮತ್ತೆ ಇನ್ನೊಂದು ಮೋಹಿನಿ ಶಿಖರ. ಭೈರವೇಶ್ವರ ಶಿಖರವು ಸುಮಾರು 90 ಮೀಟರ್ ಎತ್ತರಕ್ಕೆ ನಿಂತಿದೆ. ಇದನ್ನು ನೋಡಿದಾಗ ಒಂದು ದೊಡ್ಡ ದೇವಾಲಯದ ಗೋಪುರದಂತೆ ಕಾಣುತ್ತದೆ. ಮೋಹಿನಿ ಶಿಖರವು ಸ್ವಲ್ಪ ಸಣ್ಣದಾಗಿದ್ದರೂ ಅದು ತುಂಬಾ ಅದ್ಭುತವಾಗಿದೆ. ಈ ಕಪ್ಪು ಬಣ್ಣದ ಶಿಲೆಗಳು ಸುತ್ತಲಿನ ಹಸಿರು ಕಾಡಿನ ನಡುವೆ ತುಂಬಾ ವಿಭಿನ್ನವಾಗಿ ಕಾಣುತ್ತವೆ. ವಿಜ್ಞಾನಿಗಳ ಪ್ರಕಾರ ಯಾಣದಲ್ಲಿರುವ ಈ ಶಿಲೆಗಳು ಸಾಮಾನ್ಯ ಕಲ್ಲುಗಳಲ್ಲ. ಇವು ಚೂನಾ ಕಲ್ಲಿನಿಂದ ನಿರ್ಮಾಣವಾದ ವಿಶೇಷ ಶಿಲಾರಚನೆಗಳಾಗಿವೆ. ಲಕ್ಷಾಂತರ ವರ್ಷಗಳ ಹಿಂದೆ ಈ ಪ್ರದೇಶ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ನೀವು ನೋಡ್ತಾ ಇರ್ಬೋದು, ಇದು ಮರದಿಂದ ಮಾಡಲ್ಪಟ್ಟ ಬೆಂಚ್ ಅಂತಾನೆ ಹೇಳ್ಬೋದು. ಮಾರಿಗಿದೆ, ಅಲ್ಲೂ ಇದೆ ಇಲ್ಲೂ ಇದೆ. ಏನಕ್ಕಂದ್ರೆ ತಗ್ಗು ಪ್ರದೇಶ ಮತ್ತೆ ಹತ್ಬೇಕಾರೆಲ್ಲ ಕಷ್ಟ ಆಗತ್ತೆ ಅಂತ ಮಾರಿಗೂ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಈಗ ಆ ಸಮಯದಲ್ಲಿ ಮಳೆ, ಗಾಳಿ ಮತ್ತು ನೀರಿನ ಪರಿಣಾಮದಿಂದ ಭೂಮಿಯ ಮೇಲ್ಮೈ ನಿಧಾನವಾಗಿ ಬದಲಾಗತೊಡಗಿತು. ಅದರ ಪರಿಣಾಮವಾಗಿ ನಿಧಾನವಾಗಿ ಈ ದೊಡ್ಡ ಶಿಲೆಗಳು ರೂಪುಗೊಂಡವು. ಈ ರಚನೆಗಳನ್ನು ಭೂವಿಜ್ಞಾನದಲ್ಲಿ ಕಾಸ್ಟ್ ಫಾರ್ಮೇಷನ್ ಎಂದು ಕರೆಯುತ್ತಾರೆ. ಪ್ರಕೃತಿಯ ಈ ಅದ್ಭುತ ಶಿಲಾರಚನೆಗಳು ಇಂದಿಗೂ ಅನೇಕ ಪ್ರವಾಸಿಗರನ್ನು ಮತ್ತು ವಿಜ್ಞಾನಿಗಳನ್ನು ಆಕರ್ಷಿಸುತ್ತಿವೆ. ಆದರೆ ಯಾಣ ಕೇವಲ ಪ್ರಕೃತಿಯ ಅದ್ಭುತ ಮಾತ್ರವಲ್ಲ. ಈ ಸ್ಥಳದೊಂದಿಗೆ ಒಂದು ರೋಚಕ ಪುರಾಣ ಕಥೆಯೂ ಸಂಬಂಧಿಸಿದೆ. ಪುರಾಣಗಳ ಪ್ರಕಾರ ಬ್ರಹ್ಮಾಸುರ ಎಂಬ ಶಕ್ತಿಶಾಲಿ ರಾಕ್ಷಸನು ಒಮ್ಮೆ ಶಿವದೇವರನ್ನು ತೀವ್ರವಾಗಿ ತಪಸ್ಸು ಮಾಡಲು ಆರಂಭಿಸಿದನು. ಅವನು ಹಲವು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದನು. ಅವನ ಭಕ್ತಿಯಿಂದ ಸಂತುಷ್ಟರಾದ ಶಿವನು ಅವನ ಮುಂದೆ ಪ್ರತ್ಯಕ್ಷರಾದರು. ಶಿವನು ಅವನಿಗೆ ಒಂದು ವರವನ್ನು ಕೇಳಲು ಹೇಳಿದರು. ಆ ಸಮಯದಲ್ಲಿ ಬ್ರಹ್ಮಾಸುರನು ಒಂದು ವಿಚಿತ್ರ ವರವನ್ನು ಕೇಳಿದನು. ಅವನು ಯಾರ ತಲೆ ಮೇಲೆ ಕೈ ಇಟ್ಟರೂ ಅವರು ತಕ್ಷಣವೇ ಭಸ್ಮವಾಗಬೇಕು ಎಂದು ಕೇಳಿದನು. ಶಿವನು ಅವನ ಭಕ್ತಿಯಿಂದ ಸಂತೋಷಗೊಂಡು ಆ ವರವನ್ನು ನೀಡಿದರು. ಆದರೆ ಆ ವರವನ್ನು ಪಡೆದ ನಂತರ ಬ್ರಹ್ಮಾಸುರನು ಅಹಂಕಾರದಿಂದ ತುಂಬಿಬಿಟ್ಟನು. ಅವನು ತನ್ನ ಶಕ್ತಿಯನ್ನು ಪರೀಕ್ಷಿಸಲು ಆರಂಭಿಸಿದನು.
ಕೊನೆಗೆ ಅವನು ಶಿವನನ್ನೇ ಪರೀಕ್ಷಿಸಲು ನಿರ್ಧರಿಸಿದನು. ಅವನು ಶಿವನನ್ನು ಬೆನ್ನಟ್ಟಲು ಆರಂಭಿಸಿದನು. ಈ ಸ್ಥಿತಿಯನ್ನು ನೋಡಿ ದೇವತೆಗಳು ಭಯಗೊಂಡರು. ಅವರು ಲೋಕವನ್ನು ರಕ್ಷಿಸಲು ಸಹಾಯಕ್ಕಾಗಿ ವಿಷ್ಣುದೇವರನ್ನು ಪ್ರಾರ್ಥಿಸಿದರು. ವಿಷ್ಣುದೇವರು ಲೋಕವನ್ನು ರಕ್ಷಿಸಲು ಒಂದು ಯೋಜನೆಯನ್ನು ರೂಪಿಸಿದರು. ಅವರು ಸುಂದರ ಮಹಿಳೆಯ ರೂಪವನ್ನು ತಾಳಿದರು. ಆ ರೂಪವನ್ನು ಮೋಹಿನಿ ಎಂದು ಕರೆಯುತ್ತಾರೆ. ಮೋಹಿನಿಯ ಸೌಂದರ್ಯವನ್ನು ನೋಡಿದ ಬ್ರಹ್ಮಾಸುರನು ಸಂಪೂರ್ಣವಾಗಿ ಮೋಹಗೊಂಡನು. ಮೋಹಿನಿ ಅವನನ್ನು ಒಂದು ನೃತ್ಯ ಸ್ಪರ್ಧೆಗೆ ಆಹ್ವಾನಿಸಿದಳು. ಬ್ರಹ್ಮಾಸುರನು ಅದನ್ನು ಒಪ್ಪಿಕೊಂಡನು. ನೃತ್ಯ ಆರಂಭವಾಯಿತು. ಮೋಹಿನಿ ಮಾಡಿದ ಪ್ರತಿಯೊಂದು ಚಲನೆಯನ್ನು ಬ್ರಹ್ಮಾಸುರನು ಕೂಡ ಅನುಕರಿಸುತ್ತಿದ್ದನು. ನೃತ್ಯ ನಿಧಾನವಾಗಿ ಹೆಚ್ಚು ಸಂಕೀರ್ಣವಾಗತೊಡಗಿತು. ಕೊನೆಗೆ ಮೋಹಿನಿ ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟಳು. ಬ್ರಹ್ಮಾಸುರನು ಕೂಡ ಅದನ್ನೇ ಅನುಕರಿಸಿದನು. ಆ ಕ್ಷಣದಲ್ಲೇ ಅವನು ತನ್ನ ತಲೆಯ ಮೇಲೆಯೇ ಕೈ ಇಟ್ಟನು ಮತ್ತು ಶಿವನಿಂದ ಪಡೆದ ವರದ ಪರಿಣಾಮವಾಗಿ ಅವನು ಕ್ಷಣದಲ್ಲೇ ಭಸ್ಮವಾಯಿತು. ಈ ಘಟನೆಯ ನೆನಪಿಗಾಗಿ ಯಾಣದಲ್ಲಿರುವ ಶಿಲಾಶಿಖರಗಳಿಗೆ ಭೀಮೇಶ್ವರ ಮತ್ತು ಮೋಹಿನಿ ಎಂಬ ಹೆಸರುಗಳು ಬಂದವು ಎಂದು ಜನರು ನಂಬುತ್ತಾರೆ. ಭೀಮೇಶ್ವರ ಶಿಖರದ ಕೆಳಭಾಗದಲ್ಲಿ ಒಂದು ಗುಹೆಯೊಳಗೆ ಶಿವಲಿಂಗವಿದೆ. ಭಕ್ತರು ಅದನ್ನು ಅತ್ಯಂತ ಪವಿತ್ರವಾದ ಸ್ಥಳವೆಂದು ನಂಬುತ್ತಾರೆ. ಪ್ರತಿ ವರ್ಷ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಭೇಟಿ ನೀಡುತ್ತಾರೆ. ಆ ದಿನ ಯಾಣ ಪ್ರದೇಶವು ಭಕ್ತರಿಂದ ತುಂಬಿರುತ್ತದೆ. ಪ್ರಕೃತಿಯ ಅದ್ಭುತ ಶಿಲೆಗಳು, ಪುರಾಣದ ರೋಚಕ ಕಥೆಗಳು ಮತ್ತು ದಟ್ಟ ಕಾಡಿನ ನಿಶಬ್ದತೆ. ಈ ಸ್ಥಳಕ್ಕೆ ಹೊರ ಪ್ರದೇಶದಿಂದಲೂ ಜನರು ನೋಡಲು ಬರುತ್ತಾರೆ. ಯಾಣ ಒಂದು ದೊಡ್ಡದಾದ ಪ್ರವಾಸ ತಾಣವೂ ಆಗಿದೆ. ಇಲ್ಲಿ ನಿಮಗೆ 2 ಗಾಲಿ ವಾಹನಗಳು ಮತ್ತು 4 ಗಾಲಿ ವಾಹನಗಳನ್ನು ನಿಲ್ಲಿಸಲು ದೊಡ್ಡದಾದ ಕ್ರೀಡಾಂಗಣವಿದೆ. ಭೈರವೇಶ್ವರ ಶಿಖರವು 120 ಮೀಟರ್ ಮತ್ತು ಮೋಹಿನಿ ಶಿಖರವು 90 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ಇವೆಲ್ಲವೂ ಸೇರಿ ಯಾಣವನ್ನು ಕರ್ನಾಟಕದ ಅತ್ಯಂತ ಅದ್ಭುತ ಮತ್ತು ರಹಸ್ಯ ಸ್ಥಳಗಳಲ್ಲಿ ಒಂದಾಗಿಸಿದೆ. ನೀವು ಸಹ ಪ್ರಕೃತಿ ಮತ್ತು ಇತಿಹಾಸವನ್ನು ಪ್ರೀತಿಸುತ್ತೀರಾ? ಹಾಗಿದ್ದರೆ ಈ ಅದ್ಭುತ ಸ್ಥಳವನ್ನು ಒಮ್ಮೆ ಭೇಟಿ ನೀಡಬೇಕು. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕಥೆಗಳು ಮತ್ತು ಪ್ರವಾಸಿ ಸ್ಥಳಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದವರಿಗೆ ಧನ್ಯವಾದಗಳು. ಈ ವಿಡಿಯೋಯಿಂದ ನಿಮಗೇನು ತಿಳಿತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಮೂಲಕ ಸಿಗೋಣ.
ಅಷ್ಟೋ ತನಕ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.